ನಾವೀಗ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ನಾರಾಯಣ ಘಟ್ಟ ಬನ್ನೇರು ಘಟ್ಟದ ಗ್ರಾಮದಲ್ಲಿದೆ. ಎದುರುಗಡೆ ನಾವು ಆರ್ಚನ್ನು ಹಾದು ಮುಂದೆ ಹೋಗ್ತಾ ಇದ್ವಿ. ಇಡೀ ರಸ್ತೆಯ ಪೂರ್ತಿಯಾಗಿ ದೇವಸ್ಥಾನಗಳು ನೋಡ್ಬೋದು. ಇಲ್ಲಿ ಬಿಸಿಲು ಮಾರಮ್ಮ ಮತ್ತು ನಾಗರ ಕಲ್ಲುಗಳು, ದೊಡ್ಡ ಸರ್ಪ ಇರುವಂಥ ಒಂದು ಜಾಗವನ್ನು ನೋಡ್ತಾ ಇದ್ವಿ. ಇಲ್ಲಿ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿರೋದು, ಅಭಿಷೇಕ ಮಾಡಿರೋದನ್ನು ಕೂಡ ನೋಡ್ಬೋದು. ಅದರ ಹಿಂದೆ ದೊಡ್ಡ ಗರುಡಗಂಬ ಕೂಡ ನಮಗೆ ಇದೆ. ಇಲ್ಲಿ ಮತ್ತೊಂದು ದೇವಸ್ಥಾನಕ್ಕೆ ನಾವು ಬರ್ತಾ ಇದ್ವಿ. ಚಂಪಕವಲ್ಲಿ ಮಾರಮ್ಮ ದೇವಸ್ಥಾನ ಬಹಳ ವಿಶೇಷವಾದಂಥ ಒಂದು ದೇವಸ್ಥಾನ. ಇಲ್ಲಿ ಅರಳಿಕಟ್ಟೆ ಇದೆ. ಅರಳಿಕಟ್ಟೆಗೂ ಕೂಡ ಇಲ್ಲಿ ಪೂಜೆ ಮಾಡುವುದನ್ನು ಕೂಡ ನಾವು ನೋಡಬಹುದು. ಬಹಳ ದೊಡ್ಡದಾದಂತಹ ಒಂದು ಅರಳಿ ವೃಕ್ಷ. ಇಲ್ಲಿ ಚಂಪಕವಲ್ಲಿ ಮಾರಮ್ಮ ದೇವಸ್ಥಾನದಲ್ಲಿ ಬಹಳ ವಿಶೇಷತೆಗಳು ಇಲ್ಲಿದೆ. ಪ್ರತಿ ಶುಕ್ರವಾರ ಬಹಳ ದೊಡ್ಡ ಪೂಜೆಗಳೆಲ್ಲ ಇಲ್ಲಿ ನಡೆಯುತ್ತೆ. ಇಲ್ಲಿ ಮಾರಮ್ಮ ದೇವಿಗೆ ನಾಗರ ಹಾವಿಗೆ ಇಲ್ಲಿ ದೀಪದ ಆರತಿಗಳನ್ನು, ಬೆಲ್ಲದ ಆರತಿಗಳನ್ನು ಮಾಡಿ ಪೂಜೆ ಮಾಡ್ತಾರೋದನ್ನು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ನಾಗನ ಒಂದು ವಿಗ್ರಹ ಕೂಡ ನಮ್ಮ ಎದುರುಗಡೆ ಇದೆ. ಅಲ್ಲಿ ಭಕ್ತಾದಿಗಳು ಪೂರ್ತಿಯಾಗಿ ಆರತಿಯನ್ನು ಮಾಡಿ ಪೂರ್ತಿಯಾಗಿ ಜೋಡಿಸಿ ಇಟ್ಟಿರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಗ್ರಾಮೀಣ ಗೊಂಬೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಮತ್ತು ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಭಯಪಟ್ಟಂಥವ್ರಿಗೆ ಭಯವನ್ನು ಹೋಗಲಾಡಿಸ್ತಾರೆ. ಮತ್ತು ದೊಡ್ಡ ಹರಿವಾಣದಲ್ಲಿ ದೇವಿಯ ಒಂದು ವಿಗ್ರಹವನ್ನಿಟ್ಟು ನಮ್ಮ ಕಷ್ಟ ಸುಖಗಳನ್ನು, ಬೇಡಿಕೆಗಳನ್ನು ಈಡೇರಿಸುವಂತ ಕೇಳಿಕೊಂಡು ಆ ಗುಲಗಂಜಿ ಅದನ್ನು ದೇವಿಯ ತಲೆ ಮೇಲೆ 3 ಬಾರಿ ಹಾಕಿದಾಗ ಖಂಡಿತ ನೆರವೇರುತ್ತೆ ಅನ್ನೋ ಒಂದು ಬಲವಾದಂತಹ ಒಂದು ನಂಬಿಕೆ ಇಲ್ಲಿ ಜನರಲ್ಲಿದೆ. ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಸ್ತ್ರೀ ಅರ್ಚಕರು, ಮಹಿಳಾ ಪೂಜಾರಿ ಇಲ್ಲಿರೋದನ್ನು ಕೂಡ ನಾವು ನೋಡ್ಬೋದು. ಬೆಲ್ಲದ ಆರತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ದೇವತೆ ಬಹಳ ಅಂದವಾಗಿ ಅಲಂಕಾರ ಮಾಡಲ್ಪಟ್ಟಿದೆ. ಇಲ್ಲಿ ಪೂಜಾರಿಗಳು ಭಕ್ತರಿಂದ ಹೂವು ಹಣ್ಣು ಕಾಯಿಗಳನ್ನ ಸ್ವೀಕಾರ ಮಾಡಿ ದೇವರಿಗೆ ಪೂಜೆ ಮಾಡೋದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಭಕ್ತರಿಂದ ಹಣ್ಣು ಕಾಯಿಗಳನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ದೇವಿಗೆ ಅಲಂಕರಿಸಿ ಮಂಗಳಾರತಿ ಮಾಡೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಸ್ತ್ರೀಯರಿಗೆ ಒಂದು ಕೊಟ್ಟಂತಹ ಒಂದು ದೊಡ್ಡ ಸ್ಥಾನ ಕೂಡ ಇದಾಗಿದೆ. ಮಾರಮ್ಮ ದೇವಿ ಆಗಿರೋದ್ರಿಂದ ಇಲ್ಲಿ ಮಹಿಳಾ ಪೂಜಾರಿಗಳೇ ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ಹರಿವಾಣದಲ್ಲಿರುವಂಥ ಗುಲಗಂಜಿ ಮತ್ತು ಎದುರುಗಡೆ ಸಿಂಹ ಕೂಡ ನಮಗೆ ಕಾಣಿಸ್ತಾ ಇದೆ. ಪೂಜಾರಿಗಳು ಮಂಗಳಾರತಿಯನ್ನು ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಮುಖ್ಯವಾದಂತಹ ಒಂದು ಗ್ರಾಮೀಣ ದೇವತೆಯಾಗಿದೆ. ಮತ್ತೆರಡು ದೇವತೆಗಳು ಸತ್ಯಮ್ಮ ದೇವಿ ಮತ್ತು ಅವಲಮ್ಮ ದೇವಿ ಅನ್ನೋದು 2 ಗ್ರಾಮೀಣ ದೇವರುಗಳು. ಇದನ್ನು ಕೂಡ ಪೂಜೆ ಮಾಡ್ತಾರೆ. ಮಾಡಿ ಅಲ್ಲಿ ಊಟ ಉಪಚಾರಗಳನ್ನು ಕೂಡ ಮಧ್ಯಾಹ್ನ ಸಮಯದಲ್ಲಿ ಎಲ್ಲರಿಗೂ ಹಂಚಲಾಗುತ್ತದೆ. ಇಷ್ಟು ಬಹಳ ದೇವಾಲಯಗಳ ಒಂದು ಪ್ರಾಮುಖ್ಯತೆಯನ್ನು ನೋಡ್ತಾ ನಾವು ಮುಂದೆ ಹೋಗ್ತಾ ಇದ್ವಿ. ಈಗ ನಾವು ಚಂಪಕಧಾಮ ದೇವಸ್ಥಾನದ ಹತ್ತಿರಕ್ಕೆ ಬರ್ತಾ ಇದ್ವಿ. ಇಲ್ಲಿ ಮೆಟ್ಟಲುಗಳನ್ನು ಹತ್ಕೊಂಡು ನಾವು ಹೋಗಬೇಕಾಗುತ್ತೆ. ಬಹಳ ಮುಖ್ಯವಾದಂತಹ ಒಂದು ದೇವಸ್ಥಾನ. ಇಲ್ಲಿರುವಂತಹ ಶಿಲ್ಪಕಲೆ ಬಹಳ ಸುಂದರವಾಗಿದೆ. ಇಲ್ಲಿ ಉತ್ಸವ ಮೂರ್ತಿಗಳನ್ನು ಕೂರಿಸುವುದಕ್ಕೆ ಮಾಡಿರುವಂತಹ ಒಂದು ಜಾಗ ಇದು. ಒಂದು ಮಂಟಪ ಕಟ್ಟಿದ್ದಾರೆ. ಮತ್ತು ರಥೋತ್ಸವ ಸಮಯದಲ್ಲಿ ಈ ರಥವನ್ನು ಕೂಡ ಇಲ್ಲಿ ಬಳಸಲಾಗುತ್ತದೆ. ಇದನ್ನು ಕೂಡ ಬಹಳ ಅಂದವಾಗಿ ಗೊಂಬೆಗಳಿಂದ ಕೆತ್ತಲಾಗಿದೆ. ಮರದ ಒಂದು ತೇರು ಇಲ್ಲಿ ನಿಂತಿರೋದನ್ನು ನಾವಿಲ್ಲಿ ನೋಡಬಹುದು. ಬಹಳ ಸುಂದರವಾದಂತಹ ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಈಗಿನ ಬನ್ನೇರುಘಟ್ಟ ರಾಷ್ಟ್ರೀಯ ಅರಣ್ಯ ಪ್ರದೇಶವು ಹಿಂದೆ ಚಂಪಕ ಮರಗಳು ಅಂದರೆ ಸಂಪಿಗೆ ಮರಗಳಿಂದ ಕೂಡಿತ್ತು. ಮಹಾನ್ ಋಷಿ ಮುನಿಗಳ ತಪೋಭೂಮಿಯಾಗಿತ್ತು. ಚಂಪಕ ಮರಗಳಿಂದಾಗಿ ಚಂಪಕಾರಣ್ಯ ಎಂದು ಕರೆಯಲಾಗುತ್ತಿತ್ತು. ದೇವಾಲಯದ ದೇವರನ್ನು ಚಂಪಕರಾಯ ಎಂದು ಕರೆಯಲಾಗುತ್ತಿತ್ತು. ಪ್ರಸ್ತುತ ಚಂಪಕಧಾಮ ಸ್ವಾಮಿ ದೇವಾಲಯದ ಕೆಳಗೆ ತ್ರೇತಾಯುಗದಲ್ಲಿ ಶ್ರೀರಾಮನ ದೇವಾಲಯ, ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ದೇವಾಲಯವಿದ್ದು, ಪ್ರಸ್ತುತ ಕಲಿಯುಗದಲ್ಲಿ ಚಂಪಕಧಾಮ ಸ್ವಾಮಿಯ ಭಗವಾನ್ ನಾರಾಯಣನಾಗಿದ್ದು ಪಾಂಡವರು ಇದನ್ನು ಸ್ಥಾಪನೆ ಮಾಡಿದರು. ನಾವು ದೇವಸ್ಥಾನದ ಮೆಟ್ಟಲುಗಳನ್ನು ಹತ್ಕೊಂಡು ಬೆಟ್ಟದ ಮೇಲೆ ಇರುವಂಥದ್ದು, ಬೆಟ್ಟವನ್ನು ಕೊರೆದು ಮಾಡಿರುವಂಥ ಒಂದು ದೇವಸ್ಥಾನ. ಹತ್ಕೊಂಡು ಕೂಡ ನಾವು ಮೇಲಕ್ಕೆ ಹೋಗಬೇಕು. ಇಲ್ಲಿ ಸುಂದರವಾದ ಗೊಂಬೆಗಳಿಂದ ಕೂಡಿರುವಂತಹ ಒಂದು ರಾಜಗೋಪುರವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಒಳಭಾಗದಲ್ಲಿ ಒಂದು ಗರುಡಗಂಬ ಮತ್ತು ಸುತ್ತಲೂ ಅಂದವಾಗಿ ಅಲಂಕಾರ ಮಾಡಿರುವುದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ವಿಜಯನಗರ ಮತ್ತು ಹೊಯ್ಸಳರ
ಕಾಲದ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ಇಲ್ಲಿ ನಾವು ನೋಡಬಹುದು. ಎದುರಿಗೆ ಗರುಡಗಂಬ ಮತ್ತು ಹೊರಗಿನ ಬಾಗಿಲು ಮತ್ತು ಪೂರ್ತಿಯಾಗಿ ಒಂದು ಚಿತ್ರಣವನ್ನು ಕಣ್ಮುಂದೆ ನಾವು ಬರೋ ಹಾಗೆ ನೋಡ್ತಾ ಇದ್ದೀವಿ. ಗರುಡಗಂಬ ಎಲ್ಲ ಇಲ್ಲಿ ಉತ್ಸವ ಮೂರ್ತಿಗಳನ್ನು ಕೂಡ ನೋಡ್ತಾ ಇದ್ದೀವಿ. ಮತ್ತು ಮೆಟ್ಟರುಗಳನ್ನು ಮತ್ತೆ ಹತ್ಕೊಂಡು ಹೋಗಬೇಕಾಗುತ್ತೆ. ಹೊರಗಿನ ಬಾಗಿಲನ್ನು ಸೇರಿಸಿ ಒಟ್ಟು 7 ದ್ವಾರಗಳನ್ನು ನಾವು ದಾಟಿಕೊಂಡು ಚಂಪಕರಾಯನ ಸನ್ನಿಧಿಗೆ ನಾವು ಹೋಗಬೇಕಾಗುತ್ತೆ. ಇಲ್ಲಿ ಮೆಟ್ಟಿಲುಗಳು ಹತ್ತಲು ಬಹಳ ಸುಲಭವಾಗಿವೆ ಮತ್ತು ಹತ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ದೇವಾಲಯ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ. ರಾಜಗೋಪುರಗಳು, 2 ಸಭಾಂಗಣ, ಅರ್ಧಮಂಟಪ, ಸುಖನಾಸಿ, ಗರ್ಭಗುಡಿಯನ್ನು ಒಳಗೊಂಡಿದೆ. ಗರ್ಭಗುಡಿಯಲ್ಲಿ ಚಂಪಕರಾಯನ ಜೊತೆಗೆ ಲಕ್ಷ್ಮಿ ಮತ್ತು ಭೂದೇವಿ ಇಬ್ಬರು ಪತ್ನಿಯರನ್ನು ಪ್ರತಿಷ್ಠಾಪಿಸಲಾಗಿದೆ. ಎದುರುಗಡೆ ನಮಗೆ ಗರ್ಭಗುಡಿಯ ಒಂದು ದೃಶ್ಯ ನಮಗೆ ಕಾಣ್ತಾ ಹೋಗ್ತಾ ಇದ್ದೇವೆ. ಗರ್ಭಗುಡಿಯ ಸುತ್ತಲೂ ಕೂಡ ಒಂದು ಪ್ರಾಕಾರವನ್ನು ಕಟ್ಟಿದ್ದಾರೆ. ಅಲ್ಲೂ ಕೂಡ ಒಂದು ಅದ್ಭುತವಾದಂಥ ಒಂದು ವಾಸ್ತುಶಿಲ್ಪದಿಂದ ಕೂಡಿರುವಂತಹ ಕಂಬಗಳನ್ನು ನೋಡ್ಬೋದು. ಇಲ್ಲಿ ಕಲ್ಲುಗಳನ್ನು ಕೆತ್ತಿ ಮಾಡಿರುವಂಥದ್ದು ದೇವರ ಒಂದು ಇದನ್ನು 2 ಕಡೆಗಳಲ್ಲೂ ಜಯ ವಿಜಯರು ನಿಂತಿರುವುದನ್ನು ನಾವಿಲ್ಲಿ ಕಾಣಬಹುದು. ಈ ದೇವಾಲಯ 12ನೇ ಶತಮಾನಕ್ಕೆ ಸೇರಿದೆ. ಸ್ವರ್ಣಮುಖಿ ಕಲ್ಯಾಣಿ ಕಾಡಿನಲ್ಲಿದ್ದು ಜಾತ್ರೆ ಸಮಯದಲ್ಲಿ ಮಾತ್ರ ಹೋಗಬಹುದಾಗಿದೆ. ಅಲ್ಲಿ ಕಾಡಿನ ಆವರಣ ಆಗಿರೋದ್ರಿಂದ ನಮಗೆ ಹೋಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದು ಇಲ್ಲಿ ಶಂಕು ಚಕ್ರ ನಾಮಗಳಿಂದ ಕೂಡಿರುವಂಥ ಒಂದು ಅಲಂಕಾರವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಸುತ್ತಲೂ ಒಂದು ಪ್ರಾಕಾರದಲ್ಲಿ ನಾವು ಒಂದು ಪ್ರದಕ್ಷಿಣೆಯನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಕಂಬಗಳಲ್ಲಿ ಕೆತ್ತಲಾಗಿರುವಂತಹ ಒಂದು ಶಿಲ್ಪ ಶೈಲಿಯನ್ನು ನೋಡಬಹುದು. ಇಲ್ಲಿ ದೇವಾಲಯದ ಬಾಗಿಲುಗಳಲ್ಲಿರುವಂತಹ ಒಂದು ಹೂವಿನ ಬಳ್ಳಿ, ಚಕ್ರಗಳು ಇವೆಲ್ಲವನ್ನು ಕೂಡ ಕೆತ್ತಿರುವುದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಒಂದೊಂದು ಬಾಗಿಲು ಕೂಡ ಒಂದೊಂದು ರೀತಿಯಲ್ಲಿ ಅಲಂಕರಿಸಲ್ಪಟ್ಟಿದೆ. ಅದ್ಭುತವಾದಂಥ ಒಂದು ಶಿಲ್ಪ ಶೈಲಿಯನ್ನು ಕೆಲಸವನ್ನು ಇಲ್ಲಿ ನಾವು ನೋಡಬಹುದು. ಒಂದೊಂದು ಇಲ್ಲಿ ಆಳ್ವಾರರ ಒಂದು ವಿಗ್ರಹಗಳನ್ನು ಕೂರಿಸಿರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಒಂದೊಂದು ಕೂಡ ಅದ್ಭುತವಾದಂಥ ಒಂದು ಕೆತ್ತನೆ ಕೆಲಸದಿಂದ ಇಲ್ಲಿ ಕೂಡಿದೆ. ಇವೆಲ್ಲ ನೋಡಾದ್ಮೇಲೆ ಕುದುರೆ, ಇದು ಕೂಡ ಉತ್ಸವ ಮೂರ್ತಿ. ಇದ್ರ ಮೇಲೆ ದೇವರನ್ನು ಕೂರಿಸಿ ಉತ್ಸವ ಮಾಡುವಂತಹ ಒಂದು ಪದ್ಧತಿಯಲ್ಲಿ ಕಾಣ್ತಾ ಇದೆ. ಪ್ರತಿಯೊಂದು ಕಂಬಗಳು, ಪ್ರತಿಯೊಂದು ಕೂಡ ನಾವಿಲ್ಲಿ ಒಳಗಡೆ ನೋಡ್ತಾ ಹೋಗ್ಬೋದು. ಸ್ವಲ್ಪ ಕತ್ತಲು ಇರುವಂತಹ ನಮಗೆ ಕಾಣ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ಶಂಕು ಚಕ್ರ ನಾಮಗಳನ್ನು ಕೂಡ ಇಟ್ಟು ಅಲಂಕಾರ ಮಾಡಿದ್ದಾರೆ. ಒಂದೊಂದು ಕಂಬವನ್ನು ಕೂಡ ಇಲ್ಲಿ ಅಲಂಕಾರ ಮಾಡಿದ್ದಾರೆ. ಮುಂದೆ ನಾವು ಗರ್ಭಗುಡಿಯಲ್ಲಿರುವಂತಹ ಒಂದು ಕಂಬಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಸುಂದರವಾದ ಕೆತ್ತನೆ ಕೆಲಸವನ್ನು ಇಲ್ಲಿ ನಾವು ನೋಡಬಹುದು. ಗರ್ಭಗುಡಿಯ ಮುಂದೆ ಇರುವಂಥದ್ದು. ಇಲ್ಲಿ ಮಕ್ಕಳಾಗದಿದ್ದವರು ಕೂಡ ಇಲ್ಲಿ ತೊಟ್ಟಿಲನ್ನು ಪೂಜೆ ಮಾಡಿದಾಗ ಮಕ್ಕಳಾಗುತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ. ಹಾಗಾಗಿ ಇಲ್ಲಿ ತೊಟ್ಟಿಲನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಪ್ರತಿಯೊಂದು ಕಂಬದ ಮೇಲೆ ಕೆತ್ತಿರುವಂತಹ ಆ ಒಂದು ಶಿಲ್ಪಕಲೆಯನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು. ಇಲ್ಲಿ ಎದುರುಗಡೆ ನಮಗೆ ಗರ್ಭಗುಡಿ ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತಾ ಇದೆ. ಎದುರುಗಡೆ ಪೂಜೆ ಮಾಡ್ತಾ ಇರೋಂಥ ಒಂದು ದೃಶ್ಯವನ್ನು ಕೂಡ ನಾವು ದೂರದಿಂದ ನೋಡಬಹುದಾಗಿದೆ. ಅಷ್ಟು ಸುಂದರವಾದಂತಹ ಚಂಪಕರಾಯ ಸ್ವಾಮಿ ಕುಳಿತಿರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ಬಾಗಿಲಿನಲ್ಲಿ ಬೆಳ್ಳಿ ಮತ್ತು ಚಿನ್ನದ ಲೇಪನ ತಗಡಿನಿಂದ ಮಾಡಿರುವಂತಹ ಒಂದು ಬಾಗಿಲುಗಳು, ಒಂದೊಂದು ಬಾಗಿಲು ಕೂಡ ಒಂದೊಂದು ರೀತಿಯಲ್ಲಿ ನಮಗೆ ಕಾಣ್ತಾ ಹೋಗ್ತಾ ಇರುತ್ತೆ. ಅಷ್ಟು ಸುಂದರವಾದಂತಹ ಒಂದು ದೇವಾಲಯ, ಅತ್ಯಂತ ಪ್ರಾಚೀನವಾದ ದೇವಾಲಯ ಇದಾಗಿದೆ. ಪ್ರತಿಯೊಬ್ಬರು ಕೂಡ ಯಾವಾಗಾದರೂ ಒಂದು ಸಂದರ್ಭದಲ್ಲಿ ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬಹಳ ಒಳ್ಳೆಯದು. ಇದು ಅತ್ಯಂತ ಪ್ರಾಚೀನ ದೇವಾಲಯ, ಜೊತೆಗೆ ಬೆಂಗಳೂರಿನ ಹತ್ತಿರದಲ್ಲೇ ಇದೆ. ನಾವು ಮೃಗಾಲಯಕ್ಕೆ ಹೋಗ್ತೀವಿ, ಬನ್ನೇರುಘಟ್ಟ ಮೃಗಾಲಯಕ್ಕೆ ಹೋಗ್ತೀವಿ. ಅದರ ಪಕ್ಕದಲ್ಲೇ ನಾವು ನೋಡಿದ್ರೆ ಈ ದೇವಸ್ಥಾನ ಕೂಡ ನಮಗೆ ಕಾಣುತ್ತೆ. ಆದರೆ ನಾವು ಅದನ್ನು ತುಂಬ ಹೋಗೋಕ್ಕೆ ತಪ್ಪಿಸ್ತಾ ಇದ್ದೀವಿ. ಹಾಗಾಗಬಾರ್ದು. ಈ ದೇವಸ್ಥಾನವನ್ನು ಒಮ್ಮೆ ಆದರೂ ಭೇಟಿ ಕೊಡಬೇಕು. ಮತ್ತು ಇಲ್ಲಿ ಆ ದೇವಸ್ಥಾನದ ಪ್ರಾಕಾರ, ಗೋಡೆ, ಮೆಟ್ಟಲು ಪ್ರತಿಯೊಂದನ್ನು ಕೂಡ ನೋಡಬೇಕಾದಂತಹ ರೀತಿಯಲ್ಲಿ ಇಲ್ಲಿ ಕಟ್ಟಲ್ಪಟ್ಟಿದೆ. ದೇವಾಲಯದ ಮೂಲ ವಿಗ್ರಹಗಳು ಸಾಲಿಗ್ರಾಮ ಶಿಲೆಯಿಂದಾಗಿದ್ದು ಭೂ ನೀಳ ಸಮೇತ ವರದಹಸ್ತ ಇರುವ ವರದರಾಜ ಸ್ವಾಮಿ ಆಗಿರುತ್ತದೆ. ಶ್ರೀ ಭೂ ನೀಳ ಸಮೇತ ಚೆಲುವ ಚಂಪಕ ವರದರಾಜ ಸ್ವಾಮಿ ದೇವಾಲಯ, ನಾರಾಯಣಘಟ್ಟ. ಈ ದೇವಾಲಯ ಹೊಯ್ಸಳ ವಾಸ್ತುಶಿಲ್ಪ ಮತ್ತು ವಿಜಯನಗರದ ಅರಸರ ಕೊಡುಗೆಯೂ ಕೂಡ ಈ ದೇವಸ್ಥಾನಕ್ಕೆ ಸಿಕ್ಕಿದೆ. ಅಂತಹ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನ ಇದಾಗಿದೆ.
ನಾವು ನಿಧಾನವಾಗಿ ಆ ದೇವಸ್ಥಾನದ ಒಂದು ವಾಸ್ತುಶಿಲ್ಪವನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಸುತ್ತಲೂ ಒಂದು ಪ್ರದಕ್ಷಿಣೆ ಮಾಡಬೇಕಾದ್ರೂ ಕೂಡ ನಮಗೆ ತುಂಬ ಟೈಮ್ ಬೇಕಾಗುತ್ತೆ. ಇಲ್ಲಿ ತುಲಾಭಾರದ ಒಂದು ಕೆಲಸವು ಕೂಡ ಇಲ್ಲಿ ನಡೆಯುತ್ತೆ. ಹರಿಸ್ಕೊಂಡವರು ದೇವರಿಗೆ ತಮ್ಮ ತೂಕದಷ್ಟೇ ಯಾವುದಾದ್ರೂ ಸರಿ ದವಸಗಳನ್ನು ಏನಾದರೂ ಒಂದು ಪದಾರ್ಥಗಳನ್ನು ನಾವಿಲ್ಲಿ ಅರ್ಪಣೆ ಮಾಡಬಹುದಾಗಿದೆ. ಇಲ್ಲಿ ನಾವು ಮೇಲಿನಿಂದ ಕೆಳಭಾಗದ ತನಕ ಒಂದು ಆ ದೇವಸ್ಥಾನದ ಒಂದು ವಿಸ್ತಾರವನ್ನು ಮತ್ತು ಆ ಕಂಬಗಳನ್ನು ಮೆಟ್ಟಿಲುಗಳನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಉತ್ಸವದ ವಿವರಗಳನ್ನು ಕೂಡ ನಮೂದಿಸಿದ್ದಾರೆ. ಆದರೆ ನಮಗೆ ಬೇಕಾದಂತಹ ರೀತಿಯಲ್ಲಿ ನಾವು ಉತ್ಸವವನ್ನು ಇಲ್ಲಿ ನಾವು ಮಾಡಿಸ್ಬೋದು. ಅಷ್ಟು ಸುಂದರವಾದ ಒಂದು ಗರ್ಭಗುಡಿ, ಒಂದು ಅತ್ಯಂತ ವಿಹಂಗಮವಾದ ಒಂದು ನೋಟವನ್ನು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ನವರಾತ್ರಿಯಲ್ಲೂ ಮಾಡುವಂಥ ವಿಶೇಷ ಅಲಂಕಾರಗಳು, ಅವುಗಳ ಬಗ್ಗೆಯೂ ಕೂಡ ನಮಗೆ ವಿವರವಾಗಿ ನಮಗೆ ತಿಳಿಸಿಕೊಡುವಂಥ ಒಂದು ಬರಹ ಗೋಡೆಯ ಮೇಲೆ ನಮಗೆ ಕಾಣ್ತಾ ಇರ್ತದೆ. ಹೋಮಕುಂಡ ಮತ್ತು ಇಲ್ಲಿ ಒಂದು ಮಂಟಪ ಇವು ಕೂಡ ಇಲ್ಲಿ ಕಾಣ್ತಾ ಇದೆ. ಮತ್ತು ಇಲ್ಲಿ ಕಲ್ಲಿನಲ್ಲಿ ಕೆತ್ತಲಾಗಿರುವಂಥದ್ದು, ಅಂದರೆ ಆನೆ ಈ ದೇವಸ್ಥಾನವನ್ನು ಎತ್ತಿ ಹಿಡಿದಿರುವ ರೀತಿ ಇಲ್ಲಿ ಶಿಲ್ಪಕಲೆಯನ್ನು ನಾವಿಲ್ಲಿ ನೋಡಬಹುದು. ಬೃಹದಾಕಾರವಾದಂತಹ ಒಂದು ಆನೆ ದೇವಸ್ಥಾನವನ್ನು ಹೊತ್ತಿರುವ ಹಾಗೆ ಇಲ್ಲಿ ಕೆತ್ತನೆ ಕೆಲಸವನ್ನು ಮಾಡಿದ್ದಾರೆ. ಅಷ್ಟು ದೊಡ್ಡದಾದಂತಹ ಒಂದು ಆನೆಯ ಒಂದು ಚಿತ್ರ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಎದುರುಗಡೆ ಗರುಡಗಮ್ಮ ಮತ್ತೊಂದು ಸರಿ ಹೊರಗಡೆ ಬಂದಾಗ ಆ ಇಡೀ ಒಂದು ದೇವಾಲಯದ ಒಂದು ವಿಹಂಗಮ ನೋಟವನ್ನು ನಾವಿಲ್ಲಿ ನೋಡ್ಬೋದು. ದೇವಸ್ಥಾನದ ಒಂದು ನೋಟವನ್ನು, ಮತ್ತು ಪಕ್ಕದಲ್ಲೇ ಮಹಾಲಕ್ಷ್ಮಿಯ ದೇವಸ್ಥಾನ ಕೂಡ ಇಲ್ಲಿ ನಮಗೆ ಕಂಡುಬರುತ್ತೆ. ಆ ಮಹಾಲಕ್ಷ್ಮಿ ದೇವಸ್ಥಾನ ಒಟ್ಟಿನಲ್ಲಿ ಆ ದೇವಸ್ಥಾನಕ್ಕೆ ಪಾಶ್ಚಾತ್ಯ ಉಡುಗೆಗಳನ್ನು ನಾವು ಧರಿಸಿಕೊಂಡು ಹೋಗಬಾರ್ದು, ಅದನ್ನು ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಸಾಂಪ್ರದಾಯಿಕವಾದ ಬಟ್ಟೆಗಳನ್ನು ಧರಿಸಿಯೇ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು. ಅದು ಇಲ್ಲಿನ ಒಂದು ಪದ್ಧತಿಯಾಗಿದೆ. ಮಹಾಲಕ್ಷ್ಮಿಯ ದೇವಸ್ಥಾನ ಕೂಡ ಬಹಳ ಅಂದವಾದಂಥ ಒಂದು ದೇವಸ್ಥಾನ ಆಗಿದೆ. ಮತ್ತು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಚಂಪಕಧಾಮ ಸನ್ನಿಧಿಯಲ್ಲಿ ಅನ್ನದಾಸೋಹ ಕೂಡ ಇಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ಅವರಿಗೆ ಅನ್ನದಾಸೋಹದ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ಆ ಊಟವನ್ನು ತಗೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗಬಹುದು. ನರಸಿಂಹಸ್ವಾಮಿ ದೇವಾಲಯ ಚಂಪಕ ಸ್ವಾಮಿ ದೇವಾಲಯದ ಹಿಂದಿನ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನವಿದೆ. ಬೆಟ್ಟದ ತುದಿಯಲ್ಲಿರುವ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕಡಿದಾದ ಮೆಟ್ಟಿಲುಗಳಿದ್ದು ಮೇಲೆ ಹೋಗಬಹುದಾಗಿದೆ. ಇಲ್ಲಿ ಗಣಪತಿಯ ಒಂದು ದೇವಸ್ಥಾನವನ್ನು ನಾವು ನೋಡ್ತಾ ಹೋಗ್ತಾ ಇರುವಂಥ ದಾರಿಯಲ್ಲಿ ಆ ಗಣಪತಿಯ ದೇವಸ್ಥಾನ, ನವಗ್ರಹ ದೇವಸ್ಥಾನ ಕೂಡ ಅಲ್ಲಿ ನಮಗೆ ಕಂಡುಬರುತ್ತೆ. ಮತ್ತು ಮುಂದೆ ನವಗ್ರಹಗಳ ಒಂದು ದೇವಸ್ಥಾನವನ್ನು ನೋಡಬಹುದು. ಪ್ರತಿಯೊಂದು ವಿಗ್ರಹವೂ ಕೂಡ ಅತ್ಯಂತ ಸುಂದರವಾಗಿ ಇಲ್ಲಿ ಕೆತ್ತಲ್ಪಟ್ಟಿದೆ. ಇಲ್ಲಿ ಎದುರುಗಡೆ ದೀಪಸ್ತಂಭವನ್ನು ನೋಡಬಹುದು. ಮತ್ತು ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗುವಂತಹ ದಾರಿಯಲ್ಲಿ ಇಲ್ಲಿ ಮನೆಗಳನ್ನು ಕಟ್ಟುವಂಥ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗಾಗಿ ಅಲ್ಲಿ ಕಲ್ಲುಗಳಲ್ಲಿ ಮನೆಗಳ ಥರ ಜೋಡಿಸಿ ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಶಂಕುಚಕ್ರ ನಾಮವನ್ನು ಕೂಡ ಇಲ್ಲಿ ನೋಡ್ಬೋದು. ಬೆಟ್ಟಕ್ಕೆ ಹತ್ತುವಂಥ ಒಂದು ದಾರಿಯಲ್ಲಿ ಇವೆಲ್ಲವನ್ನು ಕೂಡ ನೋಡ್ಬೋದು. ಬೆಟ್ಟದ ಮೇಲಿನಿಂದ ಆ ಚಂಪಕರಾಯಸ್ವಾಮಿ ದೇವಸ್ಥಾನ, ಗರುಡಗಮ್ಮ ಪ್ರತಿಯೊಂದು ಕೂಡ ನಮಗೆ ದೂರದಿಂದ ಕಾಣುತ್ತದೆ. ಮತ್ತು ಇಡೀ ನಗರವೆಲ್ಲ ಕೂಡ ನಮ್ಮ ಕಣ್ಮುಂದೆ ಕಾಣುತ್ತೆ. ಅಷ್ಟು ಎತ್ತರದಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ ಇಲ್ಲಿದೆ. ಬೆಟ್ಟದ ತುದಿಯಲ್ಲಿರುವ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಹಳ ಕಡಿದಾದ ಮೆಟ್ಟಲಿದೆ. ಸುಮಾರು ಹೆಚ್ಚು ಕಡಿಮೆ ಇದು ಒಂದು 2 ಕಿಲೋಮೀಟರ್ಗಳಷ್ಟು ಮೆಟ್ಟಲುಗಳನ್ನು ನಾವು ಹತ್ತಬೇಕಾಗುತ್ತೆ. ಕಾಡಿನ ಮಧ್ಯದಲ್ಲಿ ನಿಗೂಢವಾದ ಒಂದು ಕಲ್ಯಾಣ ಕೂಡ ಇದೆ. ಇದಕ್ಕೆ ಬಹಳ ಇತಿಹಾಸ ಮತ್ತು ಮಹತ್ವ ಕೂಡ ಇದೆ. ಅದನ್ನು ರಾಮನವಮಿಯ ದಿನ ಮಾತ್ರ ಅಲ್ಲಿಗೆ ಜನಗಳು ಹೋಗುತ್ತಾರೆ ಮತ್ತು ಅಲ್ಲಿ ವಿಶೇಷ ಪೂಜೆ ಎಲ್ಲ ಕೂಡ ಅಲ್ಲಿ ನಡೆಯುತ್ತೆ. ಇಲ್ಲಿ ಬೆಟ್ಟದ ಒಂದು ದೃಶ್ಯವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕೆಳಗಡೆ ಇರುವಂತಹ ಊರಿನ ದೃಶ್ಯ ಭಾಳ ಸುಂದರವಾಗಿ ನಮಗೆ ಕಾಣ್ತಾ ಇದೆ. ದೇವಸ್ಥಾನ ಎಲ್ಲ ಇಲ್ಲಿ ಮೆಟ್ಟಲುಗಳನ್ನು ಹತ್ಕೊಂಡು ನಾವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಬೆಟ್ಟದ ಮೇಲಿರುವಂತಹ ನರಸಿಂಹಸ್ವಾಮಿಯ ಒಂದು ದೇವಸ್ಥಾನ. ಈ ದೇವಾಲಯ ಸುಮಾರು 6 ರಿಂದ 12 ಗಂಟೆ, 5 ಗಂಟೆಯಿಂದ 7 ಗಂಟೆಯ ತನಕ ಇಲ್ಲಿ ತೆಗೆದಿರುತ್ತೆ. ಈ ದೇವಾಲಯಕ್ಕೆ ಬರಲು ಅತ್ಯಂತ ಉತ್ತಮವಾದಂಥ ಒಂದು ಸಾರಿಗೆ ಸಂಪರ್ಕವಿದೆ. ಆಟೋಗಳು ಮತ್ತು ಕ್ಯಾಬ್ಗಳು ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ನಾವು ಪ್ರವೇಶ ಮಾಡಿದ್ವಿ. ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ. ಎದುರುಗಡೆ ಪೂರ್ತಿಯಾಗಿ ಗರ್ಭಗುಡಿ, ಜಯ ವಿಜಯರು ಮತ್ತು ಗರುಡಗಮ್ಮ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ನಾವು.
ಬಹಳ ಸುಂದರವಾದಂಥ ಒಂದು ದೇವಸ್ಥಾನ ಇದು. ಮೇಲಿನ ಒಂದು ಗರುಡ ಕಂಬ ನಮಗಿಲ್ಲಿ ಕಾಣಿಸ್ತಾ ಇದೆ. ಗೋಡೆ ಮೇಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಚಿತ್ರಪಟವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಮ್ಮೆ ನಾವು ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿ ದೇವಸ್ಥಾನದ ಅಂದ ಚಂದವನ್ನು ನೋಡಿ ಹಿಂತಿರುಗ್ತಾ ಇದ್ದೀವಿ. ಈ ದೇವಸ್ಥಾನದ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ದೇವರ ಚಂಪಕ ಸ್ವಾಮಿ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ ನೀವು ಕೂಡ ಅಂತ ನಾನು ಹೇಳಿ ನನ್ನ ಒಂದು ವಿಡಿಯೋ ನೋಡೋದಕ್ಕೆ ನಾನು ವಂದನೆಯನ್ನು ಸಲ್ಲಿಸ್ತೀನಿ. ಇದು ಚಂಪಕವಲ್ಲಿ ಮಾರಮ್ಮ ದೇವಸ್ಥಾನ. ಇದು ಚಂಪಕರಾಯಸ್ವಾಮಿ ದೇವಸ್ಥಾನದ ಒಂದು ಪ್ರಮುಖ ದ್ವಾರ. ನಮಸ್ಕಾರ.